ಪ್ರೈಸ್ ಲಾರ್ಡ್ ದೇವ್ರ ಮಕ್ಕಳೇ, ಇವೆಲ್ಲ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಆದಿಕಾಂಡ 1ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ದೇವರು ಬೆಳಕನ್ನು ಉಂಟು ಮಾಡಿದ ಮೇಲೆ ಬೆಳಕನ್ನು ಕತ್ತಲೆಯಿಂದ ಬೇರ್ಪಡಿಸಿದ್ರು ಅಂತ ಇದೆ. ಕೀರ್ತನೆಗಳು 119, 130ನೇ ವಾಕ್ಯದಲ್ಲಿ ವಾಕ್ಯದ ಪ್ರವೇಶವು ಮನುಷ್ಯನ ಹೃದಯದಲ್ಲಿ ಬೆಳಕನ್ನು ಉಂಟು ಮಾಡುತ್ತದೆ. ಎರಡೂ ವಾಕ್ಯಗಳನ್ನು ಇಟ್ಕೊಂಡು ನಿಮ್ಮ ಹತ್ರ ನಾವು ಹೇಳೋದಕ್ಕೆ ಇಷ್ಟಪಡೋದೇನು ಅಂದರೆ, ಪ್ರತಿದಿನ ದೇವರ ವಾಕ್ಯವನ್ನು ಓದಿ, ಕುಟುಂಬವಾಗಿ ದೇವರ ವಾಕ್ಯವನ್ನು ಓದಿ. ಏನಾಗುತ್ತೆ, ನಿಮ್ಮ ಜೀವಿತದಲ್ಲೋ ನಿಮ್ಮ ಕುಟುಂಬದಲ್ಲೋ ಏನೇ ಕತ್ತಲೆ ಇದ್ದರೆ ಆ ವಾಕ್ಯದ ಪ್ರವೇಶದಿಂದ ಬೆಳಕು ಉಂಟಾಗಿ ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದ ಜೀವಿತದಲ್ಲಿ ಎಲ್ಲ ಕತ್ತಲೆಯನ್ನು ದೇವರ ಯೇಸು ಕ್ರಿಸ್ತನೇ ಸಪ್ರೇಟ್ ಮಾಡುವಂಥವನಾಗಿರ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಓದೋದು ಮಾತ್ರ ಅಲ್ಲ, ವಾಕ್ಯದ ಅರಿವು ಉಂಟಾಗಬೇಕು, ವಾಕ್ಯದ ಮನವರಿಕೆ ಆಗಬೇಕು, ವಾಕ್ಯದ ಮನವರಿಕೆಯಿಂದ ಬದಲಾವಣೆಗಳಾಗಬೇಕು. ಆ ಬೆಳಕು ನಿಮ್ಮ ಜೀವನದಲ್ಲಿ ಕತ್ತಲೆಯನ್ನು ಓಡಿಸುವಂಥದ್ದಾಗಿರುತ್ತೆ. ದೇವ್ರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಏನೇ ಕತ್ತಲೆ ಇದ್ದರೆ ದೇವರು ಅದನ್ನು ಹೋಗಲಾಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಾಕ್ಯದಲ್ಲಿ ಆಳವಾಗಿ ಬೇರೋರಿ. ಗಾಡ್ ಬ್ಲೆಸ್ ಯು. ಟೇಕ್ ಕೇರ್.